ಮಾಡ್ತಾ ಇದ್ದೀರಾ. ಸನ್ಮಾನ್ಯ ಸೋಮಶೇಖರ್ ಅವರಿಗೆ ನಿಂದನೆ ಮಾಡಿದ್ದಾರೆ. ಓಟ್ಗಾಗಿ ನಾವು ಕಾರ್ಯಕ್ರಮ ಮಾಡ್ತಿಲ್ಲ ಸ್ವಾಮಿ. ಸನ್ಮಾನ್ಯ ಸೋಮಶೇಖರ್ ಅವರು 2003ರಿಂದಲೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಡವರಿಗಾಗಿ ಅವರು ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದೇ ರೀತಿ ಸೀಮಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಷಷ್ಠಿ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಏನು 2003ರಿಂದ ತಾವು ಕೂಡ ಬಿಜೆಪಿಯಲ್ಲಿ ಇದ್ದಾಗ ನಮ್ಮ ಜೊತೆ ಇದ್ದಾಗ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರ, ಅದು ನಿಮ್ಗೆ ಗೊತ್ತು. ಹಾಗೂ ಕೂಡ ನಾವೇನು ಓಟ್ಗಾಗಿ ಮಾಡಿಲ್ಲ, ನಾವು ಮಾಡಿರೋದು ಜನ ಬಡ ಬಗ್ಗರಿಗೋಸ್ಕರ ನಾವು ಮಾಡಿದ್ದೇವೆ. ಅದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಾದಂತ ಶಿವರಾತ್ರಿ ಹಬ್ಬ ಇರ್ಬೋದು, ನವರಾತ್ರಿ ಹಬ್ಬ ಇರ್ಬೋದು, ಸಂಕ್ರಾಂತಿ ಹಬ್ಬ ಇರ್ಬೋದು, ಹಿಂದೂಗಳಿಗಾಗಿ ನಾವು ಮಾಡಿದ್ದೇವೆ. ಹಾಗೆ ಮುಸ್ಲಿಂ ಬಾಂಧವರಿಗಾಗಿ ರಂಜಾನ್ ಹಬ್ಬನ ಮಾಡ್ತಾ ಇದ್ದೇವೆ. ಹಾಗೆ ಕ್ರಿಸ್ಮಸ್ ಹಬ್ಬನ ಕ್ರಿಶ್ಚಿಯನ್ ಬಾಂಧವರಿಗಾಗಿ ಮಾಡ್ತಾ ಇದ್ದೇವೆ. ಇದೆಲ್ಲನೂ ಕೂಡ ನಾವು ಎಲ್ಲಾನು ಒಗ್ಗೂಡಿಸ್ಕೊಂಡು ಹೋಗೋಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಗಳನ್ನ ಈಗಲಿಂದ ನಾವು ಮಾಡ್ತಾ ಇಲ್ಲ, 2003ರಿಂದನೂ ಮಾಡ್ತಾ ಇದ್ದೀವಿ. ಅದೇ ರೀತಿ ವಿದ್ಯಾರ್ಥಿನಿಗೋಸ್ಕರ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ದೇವೆ. ಆಮೇಲೆ ಪ್ರತಿಭಾ ಪುರಸ್ಕಾರದಲ್ಲಿ 2,000 ಜನಗಳಿಗೆ ನಾವು ಆರ್ಥಿಕ ನೆರವು ನೀಡಿದ್ದೇವೆ, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಸುಮಾರು ವರ್ಷಗಳಿಂದ ಸಾಹೇಬರು ಅಂದ್ರೆ MLA ಸಾಹೇಬರು ಕಾಲೇಜ್ ಫೀಸ್ನ ಪ್ರತಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಯಾರು ಬಡವರವರೋ ಅಂತವ್ರಿಗೆ ಪ್ರತಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಹಾಗೆ ಪುರುಷರಿಗಾಗಿ ಕ್ರಿಕೆಟ್ ಪಂದ್ಯಾವಳಿಗಳನ್ನ ನಡೆಸ್ತಾ ಇದ್ದಾರೆ. ಹಾಗೆ ಮಹಿಳೆಯರಿಗಾಗಿ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಮನೆಯಲ್ಲೂ ಪ್ರತಿಯೊಂದು ಗೃಹಿಣಿಯೂ ಕೂಡ ರಂಗೋಲಿಯನ್ನ ಮಾಡ್ತಾ ಇದ್ದಾರೆ. ಈ ಯಶಸ್ಸನ್ನು ತಾಳದೆ ನೀವು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ನೀವು ಮಾಡ್ತಾ ಇದ್ದೀರಾ MLA ಅವರಾದಂತ ST ಸೋಮಶೇಖರ್ ಮೇಲೆ. ಅದೇ ರೀತಿ ನೀವು ನೀಟ್ ಪರೀಕ್ಷೆಯಲ್ಲಿ ಇದು ಪೇಪರ್ ಲೀಕ್ ಆಯ್ತಲ್ಲ, ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆದಾಗ ನಿಮ್ಮವರೇ ಅದರೊಳಗಡೆ ಇದ್ರು, ಬಿಜೆಪಿ ಪಕ್ಷದವರೇ ಅದರಲ್ಲಿ ಆರೋಪಿಗಳಾಗಿದ್ದಾರೆ. ಅವ್ರ ವಿರುದ್ಧ ನೀವು ಯಾರು ಮಾತಾಡಿದಿರಾ? ಆಮೇಲೆ ಮತ್ತೆ ವಿದ್ಯಾರ್ಥಿಗಳಿಗೆ ಯಾರು ಆತ್ಮಸ್ಥೈರ್ಯ ತುಂಬಿದ್ದೀರಾ? ಸುಮಾರು ಜನ ಅವರು ನೇಣಾಕೊಂಡು ಮತ್ತೆ ಸೂಸೈಡ್ ಮಾಡ್ಕೊಂಡು ಸತ್ರು. ಅವತ್ತು ನೀವು ಈ ದನಿ ಎತ್ತೋದಕ್ಕೆ ನಿಮ್ಗೆ ಬರ್ಲಿಲ್ವಾ? ಇವತ್ತು ನಮ್ಮ ಅಭಿವೃದ್ಧಿ ಮತ್ತೆ ಯಶಸ್ಸನ್ನು ಕಂಡು ನಿಮ್ಗೆ ನಾಚಿಕೆ ಆಗ್ತಾ ಇರಬೇಕು, ಅಸೂಯೆ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನಮ್ಮನ್ನ ನಿಂದೆ ಮಾಡ್ತಾ ಇದ್ದೀರಾ. ಹಾಗೆ 2013ರಲ್ಲಿ ಇದೇ ನಿನ್ನೆ ಮಾಡಿದ್ರಲ್ಲ ನೀವು ಪ್ರೆಸ್ ಮೀಟ್ ಸ್ವಾಮಿ, ಅವರೆಲ್ಲರನ್ನು ಬಿಜೆಪಿಗೆ ಓಟ್ ಹಾಕಿದ್ದೀರಾ. ಯಾರು ನೀವು ಬಿಜೆಪಿ ಓಟ್ ಹಾಕಿಲ್ಲ. ಅವಾಗ ಬಿಜೆಪಿ ಸೋಲಕ್ಕೆ ಕಾರಣ ನೀವೇ. ಕಾರಣ ಏನಂದ್ರೆ 2013ರಲ್ಲಿ KJP BJP ಅಂತ 2 ಪಾರ್ಟಿ ಆಗಿತ್ತು. 2 ಪಾರ್ಟಿ ಆದಾಗ ನೀವೇನ್ ಮಾಡಿದ್ರ? ಬಿಜೆಪಿಗೆ ನೀವ್ ಯಾರು ಮಾಡ್ಲಿಲ್ಲ. ಅವತ್ತು ನೀವು ಬಿಜೆಪಿಲಿ ಕೃಷ್ಣಪ್ಪನ ತನ್ನಿಲ್ಸಿ ಅವ್ರನ್ನ ಹೀನಾಯವಾಗಿ ಸೋಲಿಸ್ತ್ರ. ನೀವೆಲ್ಲರೂ ಕೂಡ ದುಡ್ಡು ತಗೊಂಡು ಇದೆಲ್ಲ ಮಾಡಿ, ನಿಮ್ಗೂ ಗೊತ್ತು, ದುಡ್ಡು ತಗೊಂಡು ನೀವೆಲ್ಲ ಇದು ಮಾಡಿ ನೀವೇನ್ ಮಾಡಿದ್ರ? JDSಗೆ ನೀವು ಅವತ್ತು ಬೆಂಬಲ ಸೂಚಿಸಿದ್ರ. ಇದೇ ರೀತಿ ನೀವು 2008ರಲ್ಲಿ ನಮ್ಮ ಶೋಭಕ್ಕ ಅವರು ಏನ್ ಮಾಡಿದ್ರು? 2008ರಲ್ಲಿ ಗೆದ್ರು. 2008ರಲ್ಲಿ ಅದೇ 2008ರಲ್ಲಿ ಗೆದ್ರು. 2013ವರೆಗೂ ಮೇಡಮ್ ಅವರು ಸಚಿವರಾಗಿದ್ರು. ಆಯ್ತು, ಇಲ್ಲಿ ಅಷ್ಟೊಂದು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ನೀವು KJP ಪಾರ್ಟಿಗೆ ಹೋಗಿ ರಾಜಾಜಿನಗರಕ್ಕೆ ಅಂತ ನಿಂತ್ಕೊಂಡ್ರೆ ನೀವು ಇಲ್ಲೇ ನಿಲ್ಬೋದಾಗಿತ್ತಲ್ಲ, ಇಲ್ಲೇ ನಿಂತು ನೀವು ಗೆಲ್ಬೋದಾಗಿತ್ತಲ್ಲ. ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಮಾಡದೇ ಇರೋದಕ್ಕೋಸ್ಕರ ನೀವು ರಾಜಾಜಿನಗರಕ್ಕೆ ಹೋದ್ರ. ಆಯ್ತಾ, ರಾಜಾಜಿನಗರಕ್ಕೆ ಹೋಗಿದ್ದೀರಾ. ಅದರಿಂದ ದಯವಿಟ್ಟು ಕ್ಷಮಿಸಿ. ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬಾರ್ದು. ಅದರಿಂದ ನಿಮ್ಗೇನೆ ಅವಮಾನ, ನಿಮ್ಗೇನ ಇದು. ನಾವು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಸಾಹೇಬರು ಮಾಡ್ತಾ ಇದ್ರೆ, ಜನಪರವಾದಂತ ಕೆಲಸಗಳನ್ನ ಮಾಡ್ತಾರೆ. ತಾವೆಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ.